ಒಬ್ಬ ರಾಜ ತನ್ನ ಜನರಿಗೋಸ್ಕರ ಹಬ್ಬ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗೋ ರೀತಿ ಏನಾದ್ರೂ ಕೆಲಸ ಮಾಡ್ಬೋದು. ಆದ್ರೆ ಇಲ್ಲೊಬ್ಬ ರಾಜ ತನ್ನ ಜನರಿಗೋಸ್ಕರ ಕೋಪ ಮಾಡ್ಕೊಂಡು ಫೈಟ್ ಮಾಡ್ತಾನೆ ಇದ್ದಾನೆ. ಆದ್ರೆ ಎಷ್ಟೇ ಫೈಟ್ ಮಾಡ್ತಿದ್ರು ಇವನ ಕೋಪ ಮಾತ್ರ ಕಮ್ಮಿ ಆಗ್ತಿರೋದಿಲ್ಲ. ಇವನ ಕೋಪ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಕೊನೆಲಂತೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಆದ್ರಿಂದ ನನ್ನ ಜೊತೆ ಕೊನೆವರೆಗೂ ನೋಡ್ತೀರಿ. ಅಂದಂಗಿ ಮೂವಿ ಹೆಸರು ಚಾವಾ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ಹೇಳ್ತಾರೆ, ನಮ್ಮ ಭಾರತ ಮೊದಲು ಸುರಕ್ಷಿತವಾದ ಹಾಗೆ ಎಲ್ಲಾ ಧರ್ಮಗಳು ಒಟ್ಟಿಗೆ ಸೇರಿ ಬದುಕ್ತಿದ್ದಂತ ಸಂತೋಷ ದೇಶ ಆಗಿತ್ತು. ಆದ್ರೆ 16ನೇ ಶತಮಾನದಲ್ಲಿ ಮುಘಲ್ ಸಾಮ್ರಾಜ್ಯ ಹುಟ್ಕೊಂಡು 100 ವರ್ಷಗಳವರೆಗೂ ತುಂಬಾ ಕ್ರೂರವಾಗಿ ನಮ್ಮ ದೇಶನ ಆಳಿದ್ರು. ನಂತರ 17ನೇ ಶತಮಾನದಲ್ಲಿ ಮುಘಲ್ ಸಾಮ್ರಾಜ್ಯಕ್ಕೆ ಔರಂಗಜೇಬ್ ರಾಜನಾದ. ಇವನು ಎಷ್ಟು ಕ್ರೂರವಾದಂತ ರಾಜ ಅಂತಂದ್ರೆ ಸಾಮ್ರಾಜ್ಯಗಳನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಿದ್ದ. ಆದ್ರೆ ಇವನನ್ನ ಮಟ್ಟ ಹಾಕೋದಕ್ಕೂ ಕೂಡ ಒಬ್ರು ಹುಟ್ಟಿದ್ರು. ಅವರೇ ಛತ್ರಪತಿ ಶಿವಾಜಿ ಮಹಾರಾಜ್. ಇವರು ಮರಾಠ ಸಾಮ್ರಾಜ್ಯಕ್ಕೆ ರಾಜನಾಗಿದ್ರು. ಔರಂಗಜೇಬ್ನ ನೋಡೋದಕ್ಕೂ ಕೂಡ ಹೆದರ್ಕೊಳ್ಳುವಂತ ಜನರ ಮಧ್ಯ ಶಿವಾಜಿ ಅವನ ವಿರುದ್ಧ ನಿಂತು ಯುದ್ಧ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ರು. ಎಲ್ಲಿವರೆಗೂ ಶಿವಾಜಿ ಮರಾಠ ಸಾಮ್ರಾಜ್ಯಕ್ಕೆ ರಾಜನಾಗಿದ್ರು ಅಲ್ಲಿವರೆಗೂ ಔರಂಗಜೇಬ್ನ ತನ್ನ ಸಾಮ್ರಾಜ್ಯದ ಒಳಗಡೆ ಕಾಲನ್ನು ಕೂಡ ಇಡೋದಕ್ಕೆ ಇವರು ಬಿಡೋದಿಲ್ಲ. ಇದಾದ್ಮೇಲೆ ನಮ್ಗೆ ದಿಲ್ಲಿಯ ಕೆಂಪು ಕೋಟೆನ ತೋರಿಸ್ತಾರೆ. ಇದು 1681ನೇ ಇಸ್ವಿ. ಈ ಸಮಯದಲ್ಲಿ ಈ ಜಾಗನ ಆಳ್ತಿರೋದು ಔರಂಗಜೇಬ್. ಅದೇ ಸಮಯಕ್ಕೆ ಇವನ ಹತ್ರ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಶಿವಾಜಿ ಮಹಾರಾಜ್ ಈಗ ಬದುಕಿಲ್ಲ ಅಂತ. ಇದರಿಂದ ಔರಂಗಜೇಬ್ನ ಸುತ್ತಮುತ್ತ ಇರುವಂತ ಜನರೆಲ್ಲರೂ ತುಂಬಾ ಸಂತೋಷ ಪಡ್ತಿರ್ತಾರೆ. ಇನ್ನು ಮರಾಠ ಸಾಮ್ರಾಜ್ಯ ನಮ್ದೆ, ಇನ್ನು ನಮ್ಮನ್ನ ತಡೆಯವರು ಯಾರು ಇಲ್ಲ ಅಂತ. ಆದ್ರೆ ಔರಂಗಜೇಬ್ ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾನೆ. ಈಗ ನನ್ನ ವಿರುದ್ಧ ಯಾರು ನಿಂತ್ಕೊಳ್ತಾರೆ, ಶಿವಾಜಿ ತರ ನನ್ಗೆ ಯಾರು ಕೋಪ ಬರಿಸ್ತಾರೆ ಅಂತ. ಯಾಕೆಂತಂದ್ರೆ ಇವನಿಗೆ ಗೊತ್ತಿದೆ ಶಿವಾಜಿನ ಬಿಟ್ಟು ಇವನ ವಿರುದ್ಧ ನಿಂತ್ಕೊಳ್ಳುವಂತ ಧೈರ್ಯ ಯಾರಿಗೂ ಇಲ್ಲ ಅಂತ. ಆದ್ರೂ ಕೂಡ ಶಿವಾಜಿ ತೀರೋಗಿರೋದು ಇವನಿಗೆ ಒಳ್ಳೆ ವಿಷಯನೇ. ಇದಾದ್ಮೇಲೆ ನಮ್ಗೆ ಬರ್ಹಂಪುರ್ ಅನ್ನೋ ಒಂದು ಸಣ್ಣ ಸಾಮ್ರಾಜ್ಯನ ತೋರಿಸ್ತಾರೆ. ಇದು ಕೂಡ ಔರಂಗಜೇಬ್ಗೆ ಸೇರಿರುವಂತ ಸಾಮ್ರಾಜ್ಯನೇ. ಮರಾಠ ಸಾಮ್ರಾಜ್ಯದಿಂದ ಲೂಟಿ ಮಾಡಿ ತಂದಿರುವಂತ ಸಂಪತ್ತನ್ನೆಲ್ಲ ಇದೇ ಜಾಗದಲ್ಲಿ ಇಟ್ಟಿರೋದು. ನಂತರ ಬರ್ಹಂಪುರ್ನ ರಾಜ ಶಿವಾಜಿ ಮಹಾರಾಜ್ ತೀರೋಗಿರೋದ್ರಿಂದ ಸಂತೋಷ ಪಡ್ತಿರ್ತಾನೆ. ಈಗ ನಮ್ಮನ್ನ ತಡೆಯವರು ಯಾರು ಇಲ್ಲ, ನಾವೇನ್ ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ ಅದೇ ಸಮಯಕ್ಕೆ ಅವನ ಸೈನಿಕರು ಹೇಳ್ತಾರೆ, ಮರಾಠ ಸಾಮ್ರಾಜ್ಯದ ಸೈನಿಕರು ನಮ್ಮ ಕಡೆಗೆನೆ ಬರ್ತಿದ್ದಾರೆ ಅಂತ. ಇದರಿಂದ ಇವರೆಲ್ಲರೂ ಕೂಡ ತಯಾರಾಗಿ ಗೇಟ್ ಹತ್ರ ಬಂದು ನೋಡಿದ್ರೆ ಬರೀ 106 ಕುದುರೆಗಳು ಮಾತ್ರ ಇವ್ರ ಕಡೆಗೆ ಬರ್ತಿರ್ತವೆ. ಯಾಕೆ ಅಂತಂದ್ರೆ ಮತ್ತೊಂದು ದಾರಿಯಿಂದ ಮರಾಠ ಸಾಮ್ರಾಜ್ಯದವರು ಈಗಾಗ್ಲೇ ಈ ಜಾಗದ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಮರಾಠ ಸಾಮ್ರಾಜ್ಯನ ಲೀಡ್ ಮಾಡ್ತಿರೋದು ಶಿವಾಜಿ ಅವರ ಮಗ ಸಾಂಬಾಜಿ. ಸಾಂಬಾಜಿಗಂತೂ ಸ್ವಲ್ಪನೂ ಭಯನೇ ಇರೋದಿಲ್ಲ. ಸೀದಾ ಮುಘಲರ ಮಧ್ಯೆ ಬಂದು ಯುದ್ಧ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಮರಾಠ ಹಾಗೆ ಮುಘಲರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರುವಾಗೋಗುತ್ತೆ. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಒಬ್ಬ ಸಣ್ಣ ಹುಡುಗ ಇಲ್ಲಿ ಸಿಗಾಕೋಬಿಟ್ಟಿರ್ತಾನೆ. ಸಾಂಬಾಜಿ ಅವನನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಅವನ ತಾಯಿ ಹತ್ರ ಬಿಡ್ತಾನೆ. ಈ ತಾಯಿ ಅಳ್ತಿರೋದನ್ನ ನೋಡಿ ನಾವು ಮಾಡ್ತಿರೋದು ಸರಿನೋ ತಪ್ಪು ಅಂತ ಒಂದು ಕ್ಷಣಕ್ಕೆ ಅವನಿಗೆ ಅನ್ಸೋದಂತೂ ಸುಳ್ಳಲ್ಲ. ಆದ್ರೂ ಕೂಡ ಯುದ್ಧನ ಮಾತ್ರ ನಿಲ್ಸೋದಿಲ್ಲ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಅರಮನೆ ಒಳಗಡೆ ಬಂದಾಗ ಬರ್ಹಂಪುರ್ನ ರಾಜನು ಕೂಡ ಯುದ್ಧ ಮಾಡ್ತಿರ್ತಾನೆ. ಅವನು ಸಾಂಬಾಜಿನ ತನ್ನ ಕಡೆಗೆ ಬರೋ ರೀತಿ ಮಾಡ್ತಿರ್ತಾನೆ. ಇವನು ಕೂಡ ಹತ್ರ ಹೋಗ್ತಿದ್ದಂಗೆನೆ ಒಂದು ಡೋರ್ ಓಪನ್ ಆಗಿ ಕೆಳಗಡೆ ಬಂದು ಬೀಳ್ತಾನೆ. ನೋಡಿದ್ರೆ ಈ ಜಾಗದಲ್ಲಿ ಒಂದು ಸಿಂಹ ಇರುತ್ತೆ. ಇವನ ಮೇಲೆ ಅಟ್ಯಾಕ್ ಮಾಡಿ ಇವನ ಕವಚನೆ ಕಿತ್ತಾಕ್ಬಿಡುತ್ತೆ. ಇಲ್ಲಿ ಸಾಂಬಾಜಿಗೆ ಶಕ್ತಿ ಇರೋದ್ರ ಜೊತೆಗೆ ತುಂಬಾ ಬುದ್ಧಿವಂತ ಕೂಡ. ನಿಧಾನವಾಗಿ ಯೋಚನೆ ಮಾಡ್ತಾ ಪ್ಲಾನ್ ಮಾಡಿ ಅದರ ವೀಕ್ನೆಸ್ ಅನ್ನ ಕಂಡಿಡಿದು ಇದನ್ನ ಸಾಯಿಸ್ಬಿಡ್ತಾನೆ. ಹಾಗೆ ರಾಜನ ಹತ್ರ ಬಂದು ಚೆನ್ನಾಗಿ ಹೊಡೆದು, ಶಿವಾಜಿ ಮಹಾರಾಜ್ ಈಗ ಬದುಕಿಲ್ದೆ ಇರ್ಬೋದು, ಆದ್ರೆ ಅವರ ಮಗ ಇನ್ನೂ ಕೂಡ ನಾನು ಜೀವಂತವಾಗಿದ್ದೀನಿ. ನಾನಿರೋವರೆಗೂ ನಮ್ಮ ಸಾಮ್ರಾಜ್ಯದ ಒಳಗಡೆ ನೀವು ಬರೋದಕ್ಕಾಗೋದಿಲ್ಲ. ಹೋಗಿದ್ದನ ನಿಮ್ಮ ಔರಂಗಜೇಬ್ಗೆ ಹೇಳುವಂತಿರ್ತಾನೆ. ಮರಾಠ ಸಾಮ್ರಾಜ್ಯದವರು ಯುದ್ಧನ ಗೆದ್ಮೇಲೆ ಜನರನ್ನೆಲ್ಲ ಖಾಲಿ ಮಾಡಿಸಿ ಇಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಇದಾದ್ಮೇಲೆ ಮುಘಲರು ಲೂಟಿ ಮಾಡಿದಂತ ಸಂಪತ್ತನ್ನ ವಾಪಸ್ ತಗೊಳ್ತಾರೆ. ನಂತರ ಮರಾಠ ಸಾಮ್ರಾಜ್ಯದಲ್ಲಿರುವಂತ ಅಂತ ಅನ್ನೊಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನೊಬ್ಬ ಕವಿ ಹಾಗೆ ಸಾಂಬಾಜಿಯ ಒಬ್ಬ ಒಳ್ಳೆ ಸ್ನೇಹಿತ. ಇವನ ಮಾತುಗಳಿಂದ ನಮ್ಗೆ ಗೊತ್ತಾಗ್ತಿರುತ್ತೆ ಇವನು ನಿಜವಾಗ್ಲೂ ಒಬ್ಬ ಒಳ್ಳೆ ವ್ಯಕ್ತಿ ಅಂತ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಸಣ್ಣ ವಯಸ್ಸಿನ ಸಾಂಬಾಜಿ ಯುದ್ಧದ ಭೂಮಿಲಿ ಅನಾಥನಾಗಿ ಓಡಾಡ್ತಿರೋ ರೀತಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಸಾಂಬಾಜಿ ಇವನ ತಂದೆನ ಕಳ್ಕೊಂಡಿದ್ದಾನೆ, ತಾಯಿ ಕೂಡ ಬದುಕಿಲ್ಲ. ಇದರಿಂದಾನೇ ಇವನಿಗೆ ಈ ರೀತಿ ಎಲ್ಲ ಕಾಣಿಸ್ತಿರೋದು. ಹಾಗೆ ಇವನ ಹತ್ರ ಇವನ ಮಾವನಾಗಿರುವಂತ ಹಂಬಿರಾವ್ ಬಂದು ಸಮಾಧಾನ ಮಾಡ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಹಂಬಿರಾವ್ ಸಾಂಬಾಜಿಗೆ ಎಲ್ಲಾ ವಿಷಯಗಳಲ್ಲೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಇದಾದ್ಮೇಲೆ ಇವನ ಸೈನಿಕರ ಹತ್ರ ಬಂದು ಔರಂಗಜೇಬ್ ಅನ್ಕೊಂಡಿದ್ದಾನೆ ಶಿವಾಜಿ ಮಹಾರಾಜ ಈಗ ಬದುಕಿಲ್ಲ, ಮರಾಠ ಸಾಮ್ರಾಜ್ಯನ ತುಂಬಾ ಸುಲಭವಾಗಿ ಪಡ್ಕೊಳ್ಬಹುದು ಅಂತ. ಆದ್ರೆ ಅವನಿಗೆ ಗೊತ್ತಿಲ್ಲ ಶಿವಾಜಿ ಮಹಾರಾಜ್ ಅವರು ನಮ್ಮ ಜೊತೆ ಇಲ್ದೇ ಇರಬಹುದು, ಆದ್ರೆ ಅವರ ಧೈರ್ಯ ನಮ್ಮೆಲ್ಲರ ಒಳಗಡೆ ಇದೆ ಅಂತ. ಏನೇ ಆದ್ರೂ ಪರವಾಗಿಲ್ಲ, ನಮ್ಮ ಸಾಮ್ರಾಜ್ಯಕ್ಕೋಸ್ಕರ ಕೊನೆ ಉಸಿರು ಇರೋವರೆಗೂ ಯುದ್ಧ ಮಾಡೋಣ ಅಂತ ಹುಮ್ಮಸ್ಸನ್ನ ಜಾಸ್ತಿ
ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ನಮ್ಗೆ ಸೋಯ್ರಾ ಬಾಯನ್ನ ತೋರಿಸ್ತಾರೆ. ಇವರ ಸುತ್ತಮುತ್ತ ಇರುವಂತ ಜನರೆಲ್ಲರೂ ತುಂಬಾ ಕೋಪ ಮಾಡ್ಕೊಳ್ತಿರ್ತಾರೆ. ಯಾಕೆಂತಂದ್ರೆ ಶಿವಾಜಿ ಮಹಾರಾಜ್ ಅವರು ತೀರೋಗಿರೋದ್ರಿಂದ ಶಾಂಬಾಜಿ ಮರಾಠ ಸಾಮ್ರಾಜ್ಯಕ್ಕೆ ರಾಜನಾಗ್ತಾನೆ. ಆದ್ರೆ ಈ ಸಾಮ್ರಾಜ್ಯ ನಮಗ್ ಬೇಕು ಅಂತ ಇವರೆಲ್ಲರಿಗೂ ಅನ್ನಿಸ್ತಿತ್ತು, ಆದ್ರಿಂದ ಕೋಪ ಮಾಡ್ಕೊಂಡಿರ್ತಾರೆ. ಅಂದಂಗೆ ಈ ಸೋಯ್ರಾಬಾಯಿ ಸಾಂಬಾಜಿಯ ಎರಡನೇ ತಾಯಿ, ಅಂದ್ರೆ ಶಿವಾಜಿ ಅವರ ಎರಡನೇ ಹೆಂಡತಿ. ಹೇಳ್ಬೇಕು ಅಂತಂದ್ರೆ ಸಾಂಬಾಜಿನ ಕಂಡ್ರೆ ಇವರಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆಗ್ಲೇ ನಾವು ಹಂಬಿರಾವ್ನ ನೋಡಿದ್ವಲ್ಲ, ಅವನು ಇವಳ ಅಣ್ಣನೇ. ಇವಳಿಗೆ ಸಾಂಬಾಜಿ ಅಂದ್ರೆ ಇಷ್ಟ ಇರೋದಿಲ್ಲ, ಆದ್ರೆ ಹಂಬಿರಾವ್ಗೆ ತುಂಬಾನೇ ಇಷ್ಟ. ಇದೆಲ್ಲ ಆದ್ಮೇಲೆ ಸಾಂಬಾಜಿ ಮತ್ತೆ ಸಾಮ್ರಾಜ್ಯಕ್ಕೆ ಬಂದಾಗ ಸಾಂಬಾಜಿಯ ಹೆಂಡತಿ ಆಗಿರುವಂತ ಏಸುಬಾಯಿನ ನಮ್ಗೆ ತೋರಿಸ್ತಾರೆ. ಏಸುಬಾಯಿ ತನ್ನ ಗಂಡ ಸುರಕ್ಷಿತವಾಗಿ ಮತ್ತೆ ಬಂದಿರೋದ್ರಿಂದ ಸಂತೋಷ ಪಡ್ತಿರ್ತಾರೆ. ಇದಾದ್ಮೇಲೆ ರಾತ್ರಿ ಸಮಯದಲ್ಲಿ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಸಾಂಬಾಜಿ ಹೇಳೋದಕ್ಕಿಂತ ಮುಂಚೆನೆ ಇವನಿಗೆ ಏನ್ ಇಷ್ಟ ಆಗ್ತಿದೆ ಏನ್ ಕಷ್ಟ ಆಗ್ತಿದೆ ಅಂತ ಏಸುಬಾಯಿಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಇವನು ಕೂಡ ಇವರಿಗೆ ತುಂಬಾ ಗೌರವನ ಕೊಡ್ತಾನೆ. ಇವರಿಬ್ಬರ ಮಧ್ಯೆ ಒಳ್ಳೆ ಸಂಬಂಧದ ಜೊತೆ ತುಂಬಾ ಪ್ರೀತಿ ಕೂಡ ಇರುತ್ತೆ. ಇದಾದ್ಮೇಲೆ ಇವರು ಸಾಂಬಾಜಿಗೆ ಇವರ ತಂದೆ ಶಿವಾಜಿ ಅವರ ಪಾದರಕ್ಷೆ ಹಾಗೆ ಕಿರೀಟನ ಸುರಕ್ಷಿತವಾಗಿ ಎತ್ತಿಟ್ಟಿರೋದನ್ನ ತೋರಿಸಿದಾಗ ಇವನಿಗಂತೂ ತುಂಬಾ ಬೇಜಾರಾಗೋಗುತ್ತೆ. ಇದರಿಂದ ಇವರು ಇವನಿಗೆ ಸಮಾಧಾನ ಮಾಡ್ತಿರ್ತಾರೆ. ನಂತರ ಔರಂಗಜೇಬ್ಗೆ ಇವನಿಗೆ ಸೇರಿರುವಂತ ಬುರ್ಹಾಂಪುರ್ ಸಾಂಬಾಜಿಯಿಂದ ನಾಶ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋದಾಗ ಔರಂಗಜೇಬ್ನ ಜೊತೆ ಮಾತಾಡೋದಕ್ಕೆ ಶಿವಾಜಿ ಬದಲಾಗಿ ಸಣ್ಣ ವಯಸ್ಸಿನ ಸಾಂಬಾಜಿನೇ ಬಂದಿರ್ತಾನೆ. ಆ ಸಣ್ಣ ವಯಸ್ಸಲ್ಲಿ ಅವನ ಕಣ್ಣಲ್ಲಿ ಅಷ್ಟೊಂದು ಧೈರ್ಯ ಇರೋದನ್ನ ನೋಡಿದ್ದ. ಅವನು ಅವಾಗ್ಲೇ ಆ ರೀತಿ ಇದ್ದ ಅಂತಂದ್ರೆ ಇವಾಗ ಯಾವ ರೀತಿ ಇರ್ಬೋದು ಅಂತ ಇವನಿಗೆ ಅರ್ಥ ಆಗ್ತಿರುತ್ತೆ. ನಂತರ ಸಾಂಬಾಜಿ ಎಲ್ಲಾ ತಯಾರಿನೂ ಮಾಡ್ಕೊಂಡಿರ್ತಾನೆ. ಇವನಿಗೆ ಇವನ ಜನರಂದ್ರೆ ತುಂಬಾನೇ ಪ್ರೀತಿ. ಅಷ್ಟೇ ಅಲ್ಲದೆ ಬ್ರಿಟಿಷರ ಜೊತೆನೂ ಕೂಡ ಒಳ್ಳೆ ಸಂಬಂಧನ ಕಾಪಾಡ್ಕೊಂಡಿರ್ತಾನೆ. ಇದಾದ್ಮೇಲೆ ಎಲ್ಲರೂ ಸೇರಿ ತುಂಬಾ ಸಂತೋಷದಿಂದ ಸಾಂಬಾಜಿನ ಮರಾಠ ಸಾಮ್ರಾಜ್ಯದ ಮುಂದಿನ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಆದ್ರೆ ಇದು ಸೋಯ್ರಾಬಾಯಿಗ್ ಮಾತ್ರ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇವಳಿಗೂ ಕೂಡ ರಾಜಾರಾಮ್ ಅನ್ನೊಬ್ಬ ಮಗ ಇರ್ತಾನೆ, ಅವನ್ ರಾಜ ಆಗ್ಬೇಕು ಅಂತ ಇಷ್ಟ ಇವಳಿಗೆ. ನಂತರ ನಮ್ಗೆ ಏಸುಬಾಯಿ ಅಣ್ಣಂದರಾಗಿರುವಂತ ಗಾನೋಜಿ ಹಾಗೆ ಕಾನೋಜಿನ ತೋರಿಸ್ತಾರೆ. ಸಾಂಬಾಜಿ ರಾಜನಾಗ್ತಿದ್ದಂಗೆ ಇವರಿಬ್ರು ಕೇಳ್ತಾರೆ, ಗಿರ್ಕಂಡ್ ಜಾಗನ ಸಂಪೂರ್ಣವಾಗಿ ನಮಗೊಪ್ಪಿಸ್ಬಿಡಿ, ಅದನ್ನ ನಾವ್ ಆಳ್ತೀವಿ, ಆ ಜಾಗನ ಕೊಡ್ತೀವಿ ಅಂತ ನಿಮ್ ತಂದೆ ಶಿವಾಜಿ ನಮ್ ತಂದೆಗೆ ಮಾತನ್ನ ಕೊಟ್ಟಿದ್ರು ಅಂತ. ಆಗ ಏಸುಬಾಯಿ ಇವರನ್ನ ತಡೆದು ಹೇಳ್ತಾರೆ, ನನಗ್ ಗೊತ್ತಿರೋ ಪ್ರಕಾರ ನಮ್ ತಂದೆ ಆ ರೀತಿ ಯಾವುದೇ ತರದ ಮಾತನ್ನ ತಗೊಂಡಿರ್ಲಿಲ್ವಲ್ಲ ಅಂತ. ಅಂದ್ರೆ ಇವರಿಬ್ರು ಸುಳ್ಳು ಹೇಳ್ತಿದ್ದಾರೆ. ಆದ್ರಿಂದ ಶಾಂಬಾಜಿನೂ ಕೂಡ ಗಿರ್ಕಂಡನ್ನ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ಕಡೆ ಸೋಯ್ರಾಬಾಯಿ ಸುತ್ತಮುತ್ತ ಇರುವಂತೆ ಇವಳ ಜನರು ಹೇಳ್ತಿರ್ತಾರೆ, ಕೊನೆಗೂ ಸಾಂಬಾಜಿ ರಾಜನಾಗೋದ, ಇನ್ಮೇಲೆ ನಮ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಇವಳು ಮಾತ್ರ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಿರ್ತಾಳೆ. ನಂತರ ಸಾಂಬಾಜಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನ ಓದ್ದಂತ ಅಂತ ಸಾಂಬಾಜಿಗೆ ಹೇಳ್ತಾ ಹೋಗ್ತಾನೆ, ಔರಂಗಜೇಬ್ನ ಮಗನಾಗಿರುವಂತ ಅಕ್ಬರ್ ನಿಮ್ಮನ್ನ ಭೇಟಿ ಆಗೋದಕ್ಕೆ ಇಷ್ಟಪಡ್ತಿದ್ದಾನೆ, ನಿಮ್ಮನ್ನ ನೋಡ್ಬೇಕಂತೆ, ಆದ್ರೆ ಅದಕ್ಕೆ ಕಾರಣ ಏನು ಗೊತ್ತಿಲ್ಲ ಅಂತ. ಹೀಗೆ ಇಲ್ಲಿರುವಂತ ಜನರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಔರಂಗಜೇಬ್ ಹಾಗೆ ಅವನ ಮಗನಾಗಿರುವಂತ ಅಕ್ಬರ್ನ ಮಧ್ಯೆ ಸಾಮ್ರಾಜ್ಯಕ್ಕೋಸ್ಕರ ದೊಡ್ಡ ಜಗಳನೇ ಆಗಿದೆ ಅಂತ. ಅವನತ್ರ ಹೋಗೋದು ಸರಿಯಲ್ಲ ಅಂತ ಎಲ್ಲರೂ ಹೇಳ್ತಿದ್ರೆ ನಾನ್ ಅವನತ್ರ ಹೋಗಿ ವಿಷಯ ಏನು ತಿಳ್ಕೋಬೇಕು ಅಂತ ಸಾಂಬಾಜಿ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ವೇಷನ ಹಾಕೊಂಡಿರುವಂತ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಹೋಗ್ತಾನೆ, ಔರಂಗಜೇಬ್ ಅವನ ಸೈನ್ಯನ ಕರ್ಕೊಂಡು ನಮ್ಮ ಮರಾಠ ಸಾಮ್ರಾಜ್ಯದ ಕಡೆಗೆ ಬರ್ತಿದ್ದಾನೆ. ಅವನ ಸೈನ್ಯದಲ್ಲಿ ಒಟ್ಟು 8 ಲಕ್ಷ ಜನರು ಇದಾರೆ ಅಂತ. ಆದ್ರೆ ಸಾಂಬಾಜಿ ಮಾತ್ರ ಹೆದರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಔರಂಗಜೇಬ್ ಏನಾದ್ರೂ ದಾರಿ ತಪ್ಪಿಟ್ರೆ ಅವನನ್ನ ನಮ್ ಕಡೆ ಬರೋ ರೀತಿ ನೀವೇ ಮಾಡ್ಬೇಕು ಅಂತಾನೆ. ಇದಾದ್ಮೇಲೆ ನಮ್ಗೆ ಮರಾಠ ಸಾಮ್ರಾಜ್ಯದ ಕಡೆಗೆ ಬರ್ತಿರುವಂತ ಔರಂಗಜೇಬ್ನ ಮುಘಲ್ ಸೈನ್ಯನ ತೋರಿಸ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಈ ಸೈನ್ಯ ತುಂಬಾನೇ ದೊಡ್ಡದಾಗಿರುತ್ತೆ. ಇದಾದ್ಮೇಲೆ ಸಾಂಬಾಜಿ ಔರಂಗಜೇಬ್ ಮಗ ಆಗಿರುವಂತ ಅಕ್ಬರ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಏಸುಬಾಯಿನ ಕೇಳ್ತಾನೆ, ನಾನ್ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರೋದ್ರಿಂದ ನಿನ್ಗೆ ಭಯ ಆಗ್ತಿಲ್ವಾ ಅಂತ. ಆಗ ಇವರು ಕೂಡ ನೀವ್ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀರಾ ಅಂತಂದ್ರೆ ಅವನ್ ಹೆದರ್ಕೊಳ್ಬೇಕು ಅಂತಾರೆ. ಎಷ್ಟು ನಂಬಿಕೆ ಇಟ್ಟಿರೋದನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಇದಾದ್ಮೇಲೆ ಸಾಂಬಾಜಿ ಯಾವುದೇ ತರದ ಸೈನ್ಯ ಇಲ್ದೆ ಒಬ್ನೇ ಅಕ್ಬರ್ ಇರುವಂತ ಜಾಗಕ್ಕೆ ಬಂದಾಗ ಒಂದಷ್ಟು ಜನರು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಸಾಂಬಾಜಿಗೆ ಇದೆಲ್ಲ ಒಂದು ದೊಡ್ಡ ವಿಷಯನೇ ಇಲ್ಲ, ಇವರೆಲ್ಲರನ್ನೂ ಈಸಿಯಾಗಿ ಸೋಲಿಸ್ಬಿಡ್ತಾನೆ. ಆಗ ಅಕ್ಬರ್ ಇವನ್ ಮುಂದೆ ಬಂದು, ನಿನ್ನ ಶಕ್ತಿನ ನೋಡ್ಬೇಕು ಅನ್ಕೊಂಡಿದ್ದೆ, ಆದ್ರಿಂದ ಈ ರೀತಿ ಎಲ್ಲ ಮಾಡಿಸ್ದೆ ಅಷ್ಟೇ ಅಂತ. ನನ್ನ ಏನಕ್ಕೆ ಕರ್ಸಿದ್ಯಾ ಅಂತ ಕೇಳಿದಾಗ ನನ್ ತಂದೆನ ಸೋಲ್ಸೋದಕ್ಕೆ ನಿನ್ನ ಸಹಾಯ ಬೇಕು ಅಂತಾನೆ. ಆದ್ರೆ ತಂದೆ ಮಗನ್ ಮಧ್ಯ ನಾನ್ ಬರೋದಿಲ್ಲ ಅಂತ ಸಾಂಬಾಜಿ ಹೇಳ್ತಿದ್ರೆ ಆಗ ಅಕ್ಬರ್ ಒಂದು ಲೆಟರ್ ಅನ್ನ ಇವನಿಗೆ ಕೊಡ್ತಾನೆ. ಈ ಲೆಟರ್ ನಲ್ಲಿ ನೋಡಿದ್ರೆ ಇವನ ಎರಡನೇ ತಾಯಿ ಸೋಯ್ರಾಬಾಯಿ ಅಕ್ಬರ್ಗೆ ಬರ್ದಿರ್ತಾರೆ, ಸಾಂಬಾಜಿನ ಸಾಯಿಸೋದಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡಿದ್ರೆ ನಮ್ಮ ಸಾಮ್ರಾಜ್ಯದಲ್ಲಿ ಯಾವ ಜಾಗನ ಕೇಳ್ತೀಯೋ ಅದನ್ನ ಕೊಡ್ತೀವಿ ಅಂತ. ಇದನ್ನ ನೋಡಿ ಇವನಿಗೆ ತುಂಬಾ ಕೋಪ
ಬಂದ್ಬಿಡುತ್ತೆ. ಹಾಗೆ ಅಕ್ಬರ್ಗೂ ಕೂಡ ಮಾತು ಕೊಡ್ತಾನೆ, ನಿನ್ ತಂದೆಯಿಂದ ನಿನಗೆ ಯಾವುದೇ ತರದ ಅಪಾಯ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ ಅಂತ. ಈ ಕಡೆ ಯೇಸುಬಾಯಿ ಸೊಯ್ರಾಬಾಯಿಗೆ ಸಪೋರ್ಟ್ ಮಾಡದಂತ ಜನರನ್ನೆಲ್ಲರನ್ನು ಅರೆಸ್ಟ್ ಮಾಡಿಸಿರ್ತಾಳೆ. ಅಷ್ಟೇ ಅಲ್ಲದೆ ರಾಜದ್ರೋಹ ಮಾಡದಂತೆ ಇವರೆಲ್ಲರನ್ನು ಆನೆಯಿಂದ ತುಳಿಸಿ ಸಾಯಿಸ್ಬಿಡ್ತಾರೆ. ಆದ್ರೆ ಸೊಯ್ರಾಬಾಯಿಗೆ ಮಾತ್ರ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇದಾದ್ಮೇಲೆ ಸಣ್ಣ ವಯಸ್ಸಿನ ಸಾಂಬಾಜಿ ಕೆಟ್ಟ ಜನರಿಂದ ಹೆದರ್ಕೊಂಡು ಓಡ್ತಿರೋ ರೀತಿ ಇವನಿಗೆ ಕಾಣಿಸ್ತಿರುತ್ತೆ. ಆಗ ಇವನ ತಂದೆ ಶಿವಾಜಿ ಹೇಳ್ತಿರ್ತಾರೆ, ಜೀವನದಲ್ಲಿ ಈ ರೀತಿ ಎಲ್ಲ ಆಗುತ್ತೆ, ನೀನು ಧೈರ್ಯ ಕಳ್ಕೋಬಾರ್ದು ಅಂತ. ಏನಕ್ಕೆ ಇವನಿಗೆ ಈ ರೀತಿ ಕಾಣಿಸಿದ್ದು ಅಂತಂದ್ರೆ ಇವನು ನಂಬಿದಂತ ಜನರೇ ಇವನಿಗೆ ಮೋಸ ಮಾಡಿದಾರಲ್ಲ, ಅದಕ್ಕೆ. ಹೇಳ್ಬೇಕು ಅಂತಂದ್ರೆ ಇವನಿಗೆ ಗೊತ್ತಿತ್ತು ಸೊಯ್ರಾಬಾಯಿಗೆ ಇವನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ಸಾಯಿಸೋ ಅಷ್ಟು ಮಟ್ಟಕ್ಕೆ ಇಳಿತಾರೆ ಅಂತ ಇವನು ಅನ್ಕೊಂಡಿರ್ಲಿಲ್ಲ. ಇದರಿಂದ ತುಂಬಾ ದುಃಖ ಪಡ್ತಿದ್ರೆ ಯೇಸುಬಾಯಿ ಪ್ರತಿ ಒಂದು ಕ್ಷಣನೂ ಕೂಡ ಇವನ್ ಜೊತೆನೆ ಇದ್ದು ಸಮಾಧಾನ ಮಾಡ್ತಿರ್ತಾರೆ. ನಂತರ ಔರಂಗಜೇಬ್ ಇವನಿಗೆ ಸೇರಿರುವಂತ ಬುರ್ಹಾನ್ಪುರ್ಗೆ ಬಂದು ನೋಡಿದ್ರೆ ಎಲ್ಲನೂ ನಾಶ ಆಗೋಗಿದೆ. ಇದರಿಂದ ಇವನು ಕೋಪ ಮಾಡ್ಕೊಂಡಿರ್ತಾನೆ. ಆದ್ರೆ ಬುರ್ಹಾನ್ಪುರ್ನ ರಾಜ ಇನ್ನು ಕೂಡ ಬದುಕಿರೋದನ್ನ ನೋಡಿ, ಈಗ ನೆನ್ನೆ ಮೊನ್ನೆ ಹುಟ್ಟಿರುವಂತ ಹುಡುಗನಿಂದ ಸೋತೋಗಿದ್ಯಾ ಅಂತ ಕೋಪ ಮಾಡ್ಕೊಂಡು ಇವನನ್ನ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಇವನ ಮಗನಾಗಿರುವಂತ ಅಕ್ಬರ್ ಕೂಡ ಸಾಂಬಾಜಿ ಜೊತೆ ಸೇರ್ಕೊಂಡಿರುವಂತ ವಿಷಯ ಗೊತ್ತಾಗುತ್ತೆ. ಇದರಿಂದ ಇವನು ಹಾಕೊಂಡಿರುವಂತ ಕಿರೀಟನ ತೆಗೆದು ಸಾಂಬಾಜಿ ಸತ್ತಾಗ್ಲೇ ಇದನ್ನ ಮತ್ತೆ ಹಾಕೊಳ್ಳೋದು ಅಂತಾನೆ. ಇದಾದ್ಮೇಲೆ ನಾವ್ ಆಗ್ಲೇ ನೋಡಿದಂತ ಗಾನೋಜಿ ಹಾಗೆ ಕಾನ್ಹೋಜಿ ಬಂದು ಸಾಂಬಾಜಿನ ಕ್ಷಮೆ ಕೇಳ್ತಾರೆ. ಅವತ್ತಿನ ವಿಷಯಕ್ಕೆ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ, ಮುಂದೆ ಈ ರೀತಿ ಆಗದೆ ರೀತಿ ನೋಡ್ಕೊಳ್ತೀವಿ ಅಂತ. ಇವನು ಕೂಡ ಅವರನ್ನ ಕ್ಷಮಿಸಿ ಬಂದು ಪಿರಂಗಿನ ಟೆಸ್ಟ್ ಮಾಡ್ತಿರ್ತಾನೆ ಔರಂಗಜೇಬ್ನ ವಿರುದ್ಧ ಬಳಸೋದಕ್ಕೆ ಅಂತ. ನಂತರ ಒಂದು ಬೆಟ್ಟದ ಮೇಲೆ ಒಬ್ಳು ಹುಡುಗಿ ಕುರಿನ ಮೇಯಿಸ್ತಿರ್ಬೇಕಾದ್ರೆ ಅದೇ ದಾರಿಲಿ ಮರಾಠ ಸಾಮ್ರಾಜ್ಯದ ಕಡೆಗೆ ಬರ್ತಿರುವಂತ ಸೈನಿಕರು ಅವಳಿಗೆ ಬೆಂಕಿ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಇವರು ಮರಾಠ ಸಾಮ್ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗ್ತಿರ್ತಾರೋ ಆ ಜಾಗದಲ್ಲಿರುವಂತ ಜನರಿಗೆಲ್ಲರಿಗೂ ತುಂಬಾ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸ್ತಿರ್ತಾರೆ. ಇದರಿಂದ ಸಾಂಬಾಜಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ನಂತರ ಔರಂಗಜೇಬ್ ಹಾಗೆ ಇವನ ಜನರೆಲ್ಲರೂ ತುಂಬಾ ಸಂತೋಷ ಪಡ್ತಿರ್ತಾರೆ. ಯಾಕೆ ಅಂತಂದ್ರೆ ಸಾಂಬಾಜಿನ ನಾವು ಹೆದರ್ಸ್ಬಿಟ್ಟಿದೀವಿ ಅಂತ ಇವ್ರಿಗೆ ಅನ್ನಿಸ್ತಿರುತ್ತೆ. ಆದ್ರಿಂದ ಸಾಂಬಾಜಿ ಇವನ ಜನರ ಜೊತೆ ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ತಿರ್ತಾನೆ. ಔರಂಗಜೇಬ್ನ ಸೈನಿಕರು ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿರುವಂತ ಸೀಕ್ರೆಟ್ ಆಗಿರುವಂತ ದಾರಿಗಳಿಂದ ಹೋಗಿ ಎಷ್ಟಾಗುತ್ತೋ ಅಷ್ಟು ಸೈನಿಕರನ್ನ ಸಾಯಿಸ್ಬೇಕು. ಉಳ್ಕೊಂಡಿರೋರು ಇಲ್ಲಿಗೆ ಬಂದು ತಲುಪೋಷ್ಟರಲ್ಲಿ ಸ್ವಲ್ಪ ಜನ ಮಾತ್ರ ಉಳ್ಕೊಂಡಿರ್ತಾರೆ. ಆಗ ಔರಂಗಜೇಬ್ನ ಸೈನಿಕರನ್ನ ನಾವು ಆರಾಮಾಗಿ ಸೋಲಿಸಬಹುದು ಅಂತ. ಇನ್ನೊಂದ್ ಕಡೆ ಸೊಯ್ರಾಬಾಯಿಯ ಆರೋಗ್ಯ ಸರಿ ಇರೋದಿಲ್ಲ. ಇಷ್ಟೆಲ್ಲ ಆಗಿದ್ರು ಕೂಡ ಸಾಂಬಾಜಿ ಇವರನ್ನ ಸ್ವಂತ ತಾಯಿ ತರನೇ ನೋಡ್ತಿರ್ತಾನೆ. ಇದರಿಂದ ಇವಳ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ನಂತರ ಸಾಂಬಾಜಿ ಹೋಗ್ತಿರ್ಬೇಕಾದ್ರೆ ಯೇಸುಬಾಯಿನೂ ಕೂಡ ತುಂಬಾ ಸಂತೋಷದಿಂದನೇ ಇವನನ್ನ ಕಳಿಸ್ಕೊಡ್ತಾರೆ. ಇದಾದ್ಮೇಲೆ ಔರಂಗಜೇಬ್ನ ಸ್ವಲ್ಪ ಸೈನಿಕರು ಒಂದು ಕಾಡ್ನಲ್ಲಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಸಾಂಬಾಜಿ ಇವನ ಸೈನಿಕರ ಜೊತೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇವರು ಎಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅಂತಂದ್ರೆ ಸಂಜೆ ಆಗೋಷ್ಟರಲ್ಲಿ ಅವರೆಲ್ಲರನ್ನೂ ಸಾಯಿಸ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಯೇಸುಬಾಯಿ ಮರಾಠ ಸಾಮ್ರಾಜ್ಯನ ನೋಡ್ಕೊಳ್ತಿರ್ತಾರೆ. ಮುಂದಿನ ಸೀನ್ನಲ್ಲಿ ಔರಂಗಜೇಬ್ನ ಮತ್ತಷ್ಟು ಸೈನಿಕರು ಮರಾಠ ಸಾಮ್ರಾಜ್ಯದ ಜನರನ್ನ ಗುಲಾಮರಾಗಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಂಬಿರಾವ್ ತನ್ನ ಜೊತೆ ಸೈನಿಕರನ್ನ ಕರ್ಕೊಂಡು ಬಂದು ಇವರ ಜೊತೆ ಎಲ್ಲ ಯುದ್ಧ ಮಾಡಿ ಸಾಯಿಸಿ ಮರಾಠ ಸಾಮ್ರಾಜ್ಯದ ಪ್ರಜೆಗಳನ್ನ ಬಿಡಿಸ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಆರೋಗ್ಯ ಸರಿ ಇಲ್ಲದೆ ಸೊಯ್ರಾಬಾಯಿ ತೀರ್ಕೊಬಿಟ್ಟಿರ್ತಾರೆ. ಇದರಿಂದ ಸಾಂಬಾಜಿ ಹಾಗೆ ಹಂಬಿರಾವ್ಗೆ ತುಂಬಾನೇ ದುಃಖ ಆಗುತ್ತೆ. ನಂತರ ಔರಂಗಜೇಬ್ನ ಮತ್ತೊಂದು ಸೈನಿಕರ ಗುಂಪು ಮಳೆಲಿ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಸೀರೆನ ಹಾಕೊಂಡು ಇಲ್ಲಿಗೆ ಬರ್ತಾರೆ. ನೋಡಿದ್ರೆ ಸೀರೆನ ಹಾಕೊಂಡು ಬಂದಿರೋದು ಬೇರೆ ಯಾರು ಅಲ್ಲ, ಸಾಂಬಾಜಿ ಹಾಗೆ ಇವನ ಕಡೆಯ ಜನರೇ. ಇಲ್ಲೂ ಕೂಡ ಎಂದಿನಂತೆ ಅದ್ಭುತವಾಗಿ ಫೈಟ್ ಮಾಡಿ ಜನರನ್ನೆಲ್ಲರನ್ನು ಸಾಯಿಸ್ಬಿಡ್ತಾರೆ. ಆದ್ರೆ ಒಬ್ಬನ್ನ ಮಾತ್ರ ಜೀವಂತವಾಗಿ ಬಿಟ್ಟು ಇವನನ್ನ ಸೀರೆ ಹಾಕಿ ಔರಂಗಜೇಬ್ ಹತ್ರ ಕಳಿಸ್ತಾರೆ. ಇದನ್ನ ನೋಡಿದಂತ ಔರಂಗಜೇಬ್ಗೆ ಅವಮಾನ ಆಗಿ ಈ ವ್ಯಕ್ತಿನ ಇವನೇ ಸಾಯಿಸ್ಬಿಡ್ತಾನೆ. ನಂತರ ಕೊಲ್ಲಾಪುರ್ ಅನ್ನೋ ಒಂದು ಜಾಗದಲ್ಲಿ ಔರಂಗಜೇಬ್ನ ಸೈನಿಕರು ಇಲ್ಲಿನ ಜನರಿಗೆ ಹಿಂಸೆ ಕೊಡ್ತಿರ್ತಾರೆ. ಆಗ ಇಲ್ಲಿಗೂ ಕೂಡ ಸಾಂಬಾಜಿ ಇವನ ಸೈನಿಕರನ್ನ ಕರ್ಕೊಂಡ್ ಬಂದು ಔರಂಗಜೇಬ್ನ ಸೈನಿಕರ ಜೊತೆ ಯುದ್ಧನ ಮಾಡ್ತಾ ಅವರೆಲ್ಲರನ್ನು ಸರ್ವನಾಶ ಮಾಡ್ಬಿಡ್ತಾನೆ. ಈ ವಿಷಯ ಗೊತ್ತಾದ್ಮೇಲಂತೂ ಇಲ್ಲಿವರೆಗೂ ನಗ್ತಿದ್ದಂತ ಔರಂಗಜೇಬ್ನ ಜನರು ಈಗ ಭಯ ಪಡೋದಕ್ಕೆ ಶುರು ಮಾಡಿರ್ತಾರೆ. ನಂತರ ನಾಶಿಕ್ ಅನ್ನೋ ಒಂದು ಜಾಗದಲ್ಲಿ ಔರಂಗಜೇಬ್ನ ಸೈನಿಕರು ಬರೀ ಟೆಂಟ್ ಗಳನ್ನ ಹಾಕೊಂಡು ಇರ್ತಾರಷ್ಟೇ. ಆದ್ರೆ ಸಾಂಬಾಜಿ ಹಾಗೆ ಅವನ ಸೈನಿಕರು ಇಲ್ಲಿಗೂ ಕೂಡ ಬಂದು ಯುದ್ಧ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೇಳ್ಬೇಕು ಅಂತಂದ್ರೆ ಸಾಂಬಾಜಿ ಮುಂದೆ ಫೈಟ್ ಮಾಡೋದಕ್ಕೆ ಯಾರಿಗೂ ಧೈರ್ಯ ಕೂಡ ಇರೋದಿಲ್ಲ. ಇದರಿಂದ ಈ ಯುದ್ಧದಲ್ಲೂ ಕೂಡ ಗೆಲ್ತಾರೆ. ಆದ್ರೆ ಈ ವಿಷಯ ಎಲ್ಲ ಗೊತ್ತಾಗ್ತಿರುವಂತ ಔರಂಗಜೇಬ್ಗೆ ನಿದ್ದೆನೆ ಬರ್ತಿರೋದಿಲ್ಲ. ಆದ್ರಿಂದ ಇವರು ಡಿಸೈಡ್ ಮಾಡ್ತಾರೆ ಸಾಂಬಾಜಿ ಜೊತೆ ಇರುವಂತ ಅವನ ಜನರನ್ನೇ ಅವನ ವಿರುದ್ಧ ಹೋಗೋ ರೀತಿ ಮಾಡ್ಬೇಕು ಅಂತ. ಇನ್ನೊಂದ್ ಕಡೆ ಔರಂಗಜೇಬ್ನ ಮಗ ಅಕ್ಬರ್ನ ತೋರಿಸ್ತಾರೆ. ಇವನನ್ನ ಸಾಯಿಸೋದಕ್ಕೆ ಇವನ ತಂದೆ ಔರಂಗಜೇಬೆ ಜನರನ್ನ ಕಳಿಸಿರ್ತಾನೆ. ಹೇಗೋ ಮಾಡಿ ಅಕ್ಬರ್ ಹಾಗೆ ಇವನ ಜನರು ಅವರ ಜೊತೆ ಎಲ್ಲ ಫೈಟ್ ಮಾಡ್ತಾ
ಇವರ ಪ್ರಾಣಗಳನ್ನ ಕಾಪಾಡ್ಕೊಳ್ತಾರೆ. ಇದಾದ್ಮೇಲೆ ಸಂಭಾಜಿ ಜೊತೆನೇ ಇರುವಂತ ಒಬ್ಬ ವ್ಯಕ್ತಿ ಔರಂಗಜೇಬ್ ಹತ್ರ ಬರ್ತಾನೆ. ಆಗ ಔರಂಗಜೇಬ್ ಕೂಡ ಇವನಿಗೆ ತುಂಬಾ ಚಿನ್ನಗಳನ್ನ ಕೊಟ್ಟು ಒಂದು ಒಪ್ಪಂದನ ಮಾಡ್ಕೊಳ್ತಾನೆ. ಆದ್ರೆ ಆ ವ್ಯಕ್ತಿ ಯಾರು ಅಂತ ಮುಖ ಮಾತ್ರ ತೋರಿಸೋದಿಲ್ಲ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಮರಾಠ ಸಾಮ್ರಾಜ್ಯದ ಸುತ್ತಮುತ್ತ ಇರುವಂತ ಬೇರೆ ರಾಜ್ಯಗಳ ರಾಜರೆಲ್ಲ ಸಂಭಾಜಿ ಹತ್ರ ಬಂದಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಇವರು ಸಂಭಾಜಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಗ ಇಲ್ಲಿಗೆ ಅಕ್ಬರ್ ಬಂದು ನಾನು ಭಾರತನ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಅಂತಿದ್ದೀನಿ ಅಂತಾನೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದಿದ್ರೆ ನಾವು ಔರಂಗಜೇಬ್ನ ಸೋಲ್ಸೋದನ್ನ ನೀವು ನೋಡ್ಬೋದಾಗಿತ್ತು ಅಂತ ಸಂಭಾಜಿ ಹೇಳ್ತಾನೆ. ಆದ್ರೆ ಅಕ್ಬರ್ ಮಾತ್ರ ನಾನ್ ಜೀವಂತವಾಗಿರ್ಬೇಕು ಅಂತಂದ್ರೆ ಬೇರೆ ಕಡೆಗೆ ಹೋಗ್ಲೇಬೇಕು, ದೂರ ಇಟ್ಕೊಂಡೆ ನೀವು ಔರಂಗಜೇಬ್ನ ವಿರುದ್ಧ ಗೆಲ್ಲೋದನ್ನ ಕೇಳಿ ಸಂತೋಷ ಪಡ್ತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ಸಂಭಾಜಿಗೆ ಹೇಳ್ತಾನೆ ಔರಂಗಜೇಬ್ನ ಸೈನಿಕರ ಜೊತೆ ಯುದ್ಧ ಮಾಡೋದಕ್ಕೆ ಹೋಗಿದ್ದಂತ ಹಂಬಿರಾವ್ ತೀರೋಗಿದ್ದಾರೆ ಅಂತ. ಇದನ್ನ ಕೇಳಿ ಇವನ್ಗಂತೂ ಎದೆನೆ ಹೊಡೆದೋದಂಗಾಗೋಗುತ್ತೆ. ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಹಂಬಿರಾವ್ ಇವನಿಗೆ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನ ನೆನ್ಸ್ಕೊಳ್ತಿರ್ತಾನೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಇಷ್ಟು ದಿನ ಸಂಭಾಜಿಗೆ ಸಪೋರ್ಟ್ ಮಾಡ್ತಿದ್ದಂತ ಬೇರೆ ರಾಜ್ಯಗಳ ರಾಜರು ಔರಂಗಜೇಬ್ನ ಜೊತೆ ಸೇರ್ಕೊಳ್ಳೋದಕ್ಕೆ ತಯಾರಾಗ್ಬಿಟ್ಟಿರ್ತಾರೆ. ಈ ವಿಷಯ ಗೊತ್ತಾಗಿ ಸಂಭಾಜಿ ಡಿಸೈಡ್ ಮಾಡ್ತಾನೆ ಎಲ್ಲಾ ರಾಜರನ್ನ ಸಂಗಮೇಶ್ವರ ಅರಮನೆ ಹತ್ರ ಕರೀರಿ, ನಾನ್ ಅವ್ರ ಜೊತೆ ಮಾತಾಡ್ಬೇಕು ಅಂತ. ನಂತರ ಯೇಸುಬಾಯಿ ಇವರ ಮಕ್ಕಳುಗಳಿಗೆ ಹೇಳ್ತಿರ್ತಾರೆ ಏನಕ್ಕೆ ಸಂಭಾಜಿ ಸಂಗಮೇಶ್ವರಕ್ಕೆ ಎಲ್ಲರನ್ನೂ ಬರೋದಕ್ಕೆ ಹೇಳಿದ್ದು ಅಂತ. ಯಾಕೆ ಅಂತಂದ್ರೆ ಔರಂಗಜೇಬ್ನ ಮುಘಲ್ ಸೈನಿಕರಿಗೆ ಆ ಜಾಗದ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಯಾವುದೇ ತರದ ಅಪಾಯ ಇರೋದಿಲ್ಲ ಅಂತ. ಇದಾದ್ಮೇಲೆ ಸಂಭಾಜಿ ಇವನ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇವನ ತಮ್ಮನಾಗಿರುವಂತ ರಾಜಾರಾಮ ಹತ್ರ ಬಂದು ನಾನ್ ಬರೋವರೆಗೂ ಈ ಸಾಮ್ರಾಜ್ಯನ ನೀನೇ ನೋಡ್ಕೋಬೇಕು ಅಂತ ಇವನಿಗೆ ಒಪ್ಪಿಸ್ಬಿಡ್ತಾನೆ. ಅಂದಂಗೆ ಈ ರಾಜಾರಾಮ ಬೇರೆ ಯಾರು ಅಲ್ಲ, ತೀರೋದಂತ ಸೊಯ್ರಾಬಾಯಿ ಮಗನೇ. ಈ ಸಲ ಯಾಕೋ ಇವನು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆದ್ರೆ ಯೇಸುಬಾಯಿ ಮಾತ್ರ ಎಂದಿನಂತೆ ತುಂಬಾ ಸಂತೋಷವಾಗಿ ಇವನನ್ನ ಕಳಿಸ್ಕೊಡ್ತಿರ್ತಾರೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಸಂಭಾಜಿನ ಎಲ್ಲಾ ರಾಜರು ಹೋಗಿ ಸಂಗಮೇಶ್ವರದಲ್ಲಿ ಮೀಟ್ ಮಾಡ್ತಿರುವಂತ ವಿಷಯ ಒಂದು ಪತ್ರದಲ್ಲಿ ಬರೆದು ಯಾರೋ ಔರಂಗಜೇಬ್ಗೆ ಕಳಿಸ್ಬಿಟ್ಟಿರ್ತಾರೆ. ನಂತರ ಸೀನ್ ಸಂಗಮೇಶ್ವರದ ಅರಮನೆಗೆ ಶಿಫ್ಟ್ ಆದಾಗ ತೋರಿಸ್ತಾರೆ. ಎಲ್ಲರೂ ಬಂದು ಇಲ್ಲಿಗೆ ತಲುಪಿರ್ತಾರೆ. ಆಗ ಸಂಭಾಜಿನೂ ಕೂಡ ಹೇಳ್ತಾ ಹೋಗ್ತಾನೆ ನಾನು ಔರಂಗಜೇಬ್ನ ವಿರುದ್ಧ ಯುದ್ಧ ಮಾಡ್ತಿರೋದಕ್ಕಿರೋದು ಒಂದೇ ಒಂದು ಕಾರಣ, ಭಾರತದಲ್ಲಿ ಯಾರು ಕೂಡ ಅವನ ಗುಲಾಮತನಕ್ಕೆ ಸಿಗಾಕೊಳ್ಬಾರ್ದು, ಸ್ವತಂತ್ರವಾಗಿ ಇರ್ಬೇಕು ಅಂತ. ಆದ್ರೆ ನಿಮ್ಮಲ್ಲಿ ಸ್ವಲ್ಪ ಜನ ಅವನ ಜೊತೆನೆ ಕೈ ಜೋಡಿಸ್ತಿದ್ದೀರಾ. ನಮ್ಮ ಮುಂದಿನ ಪೀಳಿಗೆ ಸ್ವತಂತ್ರವಾಗಿರ್ಬೇಕು ಅಂತಂದ್ರೆ ನಾವೆಲ್ಲರೂ ಅವನ ಜೊತೆ ಯುದ್ಧ ಮಾಡ್ಲೇಬೇಕು. ಯಾರ್ ನನ್ ಜೊತೆ ಇದೀರಾ ಅಂತ ಕೇಳಿದಾಗ ಎಲ್ರಿಗೂ ಇವ್ರು ಮಾಡಿರುವಂತ ತಪ್ಪು ಅರಿವಾಗಿ ಮತ್ತೆ ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಸಂಭಾಜಿ ಸೈನಿಕರೆಲ್ಲ ನಾಳೆ ಔರಂಗಜೇಬ್ನ ಸೈನಿಕರ ವಿರುದ್ಧ ಯುದ್ಧ ಮಾಡೋದಕ್ಕೆ ವೆಪನ್ಸ್ ಗಳನ್ನ ತಯಾರು ಮಾಡ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಕಾಡಿನ ಮಧ್ಯದಲ್ಲಿ ಏನೋ ಕಾಣಿಸಿ ನೋಡಿದ್ರೆ ಔರಂಗಜೇಬ್ನ ಸೈನಿಕರೆಲ್ಲ ಈ ಕಡೆಗೆನೆ ಬರ್ತಿರ್ತಾರೆ. ಆದ್ರೆ ಔರಂಗಜೇಬ್ನ ಮುಘಲ್ ಸೈನಿಕರಿಗೆ ಈ ಜಾಗದ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಹೇಗೆ ಬಂದ್ರು ಅಂತ ಯೋಚನೆ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಇವರಲ್ಲೇ ಯಾರೋ ಇವರಿಗೆ ಮೋಸ ಮಾಡಿದ್ದಾರೆ ಅಂತ. ಈ ಕಡೆ ನಮ್ಗೆ ಔರಂಗಜೇಬ್ನ ಸೈನಿಕರಿಗೆ ಸಹಾಯ ಮಾಡ್ತಿರುವಂತ ಗಾನೋಜಿ ಹಾಗೆ ಕಾನೋಜಿನ ತೋರಿಸ್ತಾರೆ. ಅಂದ್ರೆ ಸಂಭಾಜಿ ಮೇಲಿರುವಂತ ದ್ವೇಷದಿಂದ ಔರಂಗಜೇಬ್ಗೆ ಸಹಾಯ ಮಾಡ್ತಿದ್ದಾರೆ. ಈ ಕಡೆ ಸಂಭಾಜಿ ಸೈನಿಕರು ರೆಡಿ ಆಗಿ ನಿಂತಿರ್ತಾರೆ. ಹಾಗೆ ಸಂಭಾಜಿಗೂ ಕೂಡ ಗೊತ್ತಾಗುತ್ತೆ ಗಾನೋಜಿ ಹಾಗೆ ಕಾನ್ಹೋಜಿ ಇವರಿಗೆ ಮೋಸ ಮಾಡಿದ್ದಾರೆ ಅಂತ ಇವನನ್ನ ಇಲ್ಲಿಂದ ಮತ್ತೆ ಸಾಮ್ರಾಜ್ಯಕ್ಕೆ ಹೊಟ್ಟೋಗಿ ಅಂತಿದ್ರೆ ಸಂಭಾಜಿ ಮಾತ್ರ ಅದನ್ನ ಕೇಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಔರಂಗಜೇಬ್ನ ಸೈನಿಕರು ಅರಮನೆ ಒಳಗಡೆ ನುಗ್ಗಿ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಭಾಜಿನೂ ಕೂಡ ಒಟ್ಟಿಗೆ 20-50 ಜನರ ಜೊತೆ ಯುದ್ಧ ಮಾಡ್ತಿರ್ತಾರೆ. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಇದರಲ್ಲಿ ಇವನ ಸೈನಿಕರು ಇವನ ಮಂತ್ರಿಗಳೆಲ್ಲ ಸಾಯ್ತಿರೋದನ್ನ ಸಂಭಾಜಿ ನೋಡ್ತಿರ್ತಾನೆ. ಹಾಗೆ ಅಂತಾಗೂ ಕೂಡ ಬಾಣಗಳನ್ನ ಹೊಡೆದ್ಬಿಡ್ತಾರೆ. ನಂತರ ಸಂಭಾಜಿಯ ಎಲ್ಲಾ ಸೈನಿಕರು ಸತ್ತೋಗಿರ್ತಾರೆ. ಆದ್ರೂ ಕೂಡ ಇವನು ಧೈರ್ಯ ಕಳ್ಕೊಳ್ಳದೆ ಒಬ್ಬನೇ ನೂರಾರು ಮುಘಲ್ ಸೈನಿಕರ ಜೊತೆ ಯುದ್ಧ ಮಾಡ್ತಿರ್ತಾನೆ. ಈ ಮುಘಲ್ ಸೈನಿಕರು ಹಿಡಿಯೋದಕ್ಕೆ ಎಷ್ಟೇ ಕಷ್ಟಪಟ್ರು ಸಂಭಾಜಿ ಮಾತ್ರ ಇವರ ಕೈಗೆ ಸಿಗ್ತಾನೆ ಇರೋದಿಲ್ಲ. ಅದೇ ಸಮಯಕ್ಕೆ ನೋಡಿದ್ರೆ ಅಂತ ಇನ್ನು ಕೂಡ ಬದುಕಿರ್ತಾನೆ. ಇದಾದ್ಮೇಲೆ ನೂರಾರು ಸೈನಿಕರು ಸೇರಿ ತುಂಬಾ ಕಷ್ಟಪಟ್ಟು ಸಂಭಾಜಿನ ಕೊನೆಗೂ ಹಿಡಿದು ಬಿಡ್ತಾರೆ. ಆಗ ಸಂಭಾಜಿ ಗಾನೋಜಿ ಹಾಗೆ ಕಾನ್ಹೋಜಿನ ನೋಡಿ ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ಇವನ ಕೋಪನ ನೋಡಿದಂತ ಇವ್ರಿಗೂ ಕೂಡ ತುಂಬಾ ಭಯ ಆಗೋಗುತ್ತೆ. ನಂತರ ಈ ವಿಷಯ ಗೊತ್ತಾದ್ಮೇಲೆ ಔರಂಗಜೇಬ್ ತುಂಬಾ ಸಂತೋಷ ಪಡ್ತಾನೆ. ಕೊನೆಗೂ ಕಿರೀಟ ಹಾಕೊಳ್ಳುವಂತ ಸಮಯ ಬಂತು ಅಂತ. ಈ ಕಡೆ ಇಷ್ಟೊತ್ತಿಗೆ ಯೇಸುಬಾಯಿಗೂ ಕೂಡ ಎಲ್ಲಾ ವಿಷಯನೂ ಗೊತ್ತಾಗೋಗಿರುತ್ತೆ. ಆದ್ರೆ ಅವನನ್ನ ಕಾಪಾಡೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಇವರ ಸಾಮ್ರಾಜ್ಯದಲ್ಲಿ ಈಗ ಸೈನಿಕರು ಉಳಿದಿಲ್ಲ. ಆದ್ರಿಂದ ಯೇಸುಬಾಯಿ ಹೇಳ್ತಿರ್ತಾರೆ ಸಂಭಾಜಿ ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ಔರಂಗಜೇಬ್ ಹೆದರ್ಕೊಳ್ಬೇಕು, ನೀವೇನು ಚಿಂತೆ ಮಾಡಬೇಡಿ ಅಂತ.
ನಂತರ ಸಾಂಬಾಜಿ ಹಾಗೆ ಅಂತನ ಕರ್ಕೊಂಡು ಔರಂಗಜೇಬ್ ಇರುವಂತ ಜಾಗಕ್ಕೆ ಬರ್ತಾರೆ. ಇಲ್ಲಿ ಸಾಂಬಾಜಿನ ನೂರಾರು ಜನರು ಎಳ್ಕೊ ಬರ್ತಿರ್ತಾರೆ. ಆಗ ಇವನನ್ನ ಕಟ್ಟಾಕುದ್ಮೇಲೆ ಔರಂಗಜೇಬ್ ಬಂದು ಹೇಳ್ತಿರ್ತಾನೆ, ಈ ಕ್ಷಣಕ್ಕೋಸ್ಕರ ನಾನು ತುಂಬಾ ದಿನಗಳಿಂದ ಕಾಯ್ತಿದ್ದೆ ಅಂತ. ಆದ್ರೆ ಸಾಂಬಾಜಿಯ ಕಣ್ಣಲ್ಲಿ ಸ್ವಲ್ಪನೂ ಭಯ ಅನ್ನೋದೇ ಇರೋದಿಲ್ಲ. ಬದಲಾಗಿ ಸಾಂಬಾಜಿ ಹಾಗೆ ಅಂತ ಇಬ್ರು ಸೇರಿ ಔರಂಗಜೇಬ್ನ ಆಡ್ಕೋತಿರ್ತಾರೆ. ಆದ್ರಿಂದ ಇವನು ಆರ್ಡರ್ ಮಾಡ್ತಾನೆ, ಸಾಂಬಾಜಿಗೆ ಎಷ್ಟು ಹಿಂಸೆನ ಕೊಡಿ ಅಂತಂದ್ರೆ ನನ್ನ ಸಾಯಿಸ್ಬಿಡಿ ಅಂತ ಅವನೇ ಬೇಡ್ಕೊಳ್ಬೇಕು, ಅಲ್ಲಿವರೆಗೂ ಹಿಂಸೆನ ಕೊಡಿ ಅಂತ. ಆದ್ರೆ ಸಾಂಬಾಜಿ ಇದಕ್ಕೂ ಕೂಡ ರೆಡಿ ಆಗಿರ್ತಾನೆ. ಇದಾದ್ಮೇಲೆ ರಾತ್ರಿ ಆಗುತ್ತೆ. ಅಂತನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಇವನನ್ನ ಸಾಯಿಸೋದಕ್ಕೆ ಅಂತ. ಅದು ಇವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಇವರಿಬ್ರು ಕವಿತೆಗಳನ್ನ ಹೇಳ್ತಾ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟು ಗೌರವಿಸ್ತಾರೆ ಅಂತ ತಿಳಿಸ್ತಿರ್ತಾರೆ. ಆಗ ಸಾಂಬಾಜಿಗೆ ತುಂಬಾ ದುಃಖ ಆಗುತ್ತೆ. ಅದೇ ಸಮಯಕ್ಕೆ ಅಂತ ಪ್ರಾಣನು ಕೂಡ ತೆಗೆದು ಬಿಡ್ತಾರೆ. ಇದಾದ್ಮೇಲೆ ಮಾರನೇ ದಿನ ಇವನಿಗೆ ಹಿಂಸೆ ಕೊಡ್ಬೇಕು ಅಂತ ಕೈಗಳ ಉಗುರನ್ನ ತೆಗೆಯೋದಕ್ಕೆ ಹೇಳ್ತಾರೆ. ಎಲ್ಲರೂ ಇವನ ಬೆರಳುಗಳನ್ನ ಬಿಡಿಸೋದಕ್ಕೆ ನೋಡ್ತಿರ್ತಾರೆ, ಆಗ್ತಿರೋದಿಲ್ಲ. ಕೊನೆಗೆ ಇವನೇ ತೆಗಿತಾನೆ. ಆಗ ಇವನ ಬೆರಳುಗಳಿಂದ ಒಂದೊಂದೇ ಉಗುರುಗಳನ್ನ ತೆಗಿತಿದ್ರೆ ಅದು ದೂರದಲ್ಲಿರುವಂತ ಯೇಸುಬಾಯಿಗೆ ಗೊತ್ತಾಗ್ತಿರುತ್ತೆ. ಈ ಕಡೆ ಔರಂಗಜೇಬ್ ಕೋಪ ಮಾಡ್ಕೊಂಡಿರ್ತಾನೆ, ಇಷ್ಟು ಹಿಂಸೆ ಕೊಡ್ತಿದ್ರು ಅವನಿಗೆ ನೋವೇ ಆಗ್ತಿಲ್ವಲ್ಲ ಅಂತ. ಹೀಗೆ ಸಾಂಬಾಜಿ ಮನ್ಸ್ನಲ್ಲಿ ಯೇಸುಬಾಯಿ ಜೊತೆ ಮಾತಾಡೋ ರೀತಿ ಅದನ್ನ ಮೈಲಿಗಳಷ್ಟು ದೂರದಲ್ಲಿರುವಂತ ಯೇಸುಬಾಯಿ ಕೂಡ ಕೇಳಿಸ್ಕೊಂಡು ಇವನ್ ಜೊತೆ ಮಾತಾಡ್ತಿರೋ ರೀತಿ ತೋರಿಸ್ತಾರೆ. ಅಂದ್ರೆ ಇವರಿಬ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಇವ್ರ ಮಧ್ಯೆ ಎಷ್ಟೇ ದೂರ ಇರ್ಬೋದು, ಆದ್ರೆ ಇವರಿಬ್ರ ಮನಸ್ಸು ಒಂದೇ. ಮನಸ್ಸುಗಳು ಮಾತಾಡ್ಕೊಳ್ಳೋದಕ್ಕೆ ಯಾವುದೇ ತರದ ಅಡೆತಡೆ ಇಲ್ಲ ಅಂತ. ಮಾರನೇ ದಿನ ಮತ್ತೊಂದ್ಸಲ ಹಿಂಸೆ ಕೊಡೋದಕ್ಕೆ ಉಪ್ಪನ ತಂದು ಇವನ ಗಾಯಗಳ ಮೇಲೆ ಮೆತ್ತುತ್ತಾರೆ. ಆದ್ರೆ ಇದರ ನೋವು ಯೇಸುಬಾಯಿಗೆ ಆಗ್ತಿರುತ್ತೆ. ಇದನ್ನ ಎಲ್ಲರ ಜೊತೆ ಔರಂಗಜೇಬ್ ಕೂಡ ನೋಡ್ತಿರ್ತಾನೆ. ಆದ್ರೆ ಅವನ ಮುಖದಲ್ಲಿ ನೋವಿನ ಒಂದು ಸಣ್ಣ ಭಾವನೆ ಕೂಡ ಕಾಣಿಸ್ತಿರೋದಿಲ್ಲ. ಇದೇ ವಿಷಯವಾಗಿ ರಾತ್ರಿ ಎಲ್ಲ ತುಂಬಾ ಗಾಢವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಯಾಕೆ ಅಂತಂದ್ರೆ ಸಾಂಬಾಜಿ ಮುಖದಲ್ಲಿ ನೋವು, ನರಳಾಟ ಬೇಕು ಇವನಿಗೆ. ಇದಾದ್ಮೇಲೆ ಸೀನ್ ಫ್ಲಾಶ್ ಬ್ಯಾಕ್ ಶಿಫ್ಟ್ ಆದಾಗ ಸಾಂಬಾಜಿ ಬಯಸ್ತಿರ್ತಾನೆ, ನಮ್ಮ ಮರಾಠ ಸಾಮ್ರಾಜ್ಯ ಸ್ವತಂತ್ರವಾಗಿರ್ಬೇಕು, ನಮ್ಮ ಜನರೆಲ್ಲರೂ ಸಂತೋಷವಾಗಿರ್ಬೇಕು ಅಂತ. ಇದನ್ನ ಪ್ರೆಸೆಂಟ್ ನಲ್ಲಿ ಕುಂತ್ಕೊಂಡು ಯೇಸುಬಾಯಿ ನೆನ್ಸ್ಕೊಳ್ತಿದ್ರೆ ಈ ಕಡೆ ಇವರೆಲ್ಲರೂ ಸಾಂಬಾಜಿಯ ಕಣ್ಣನ್ನ ತೆಗೆಯೋದಕ್ಕೆ ರೆಡಿ ಆಗಿರ್ತಾರೆ. ಕಣ್ಣನ್ನ ತೆಗಿತಿರುವಂತ ವ್ಯಕ್ತಿ ಕಣ್ಣನ್ನ ಮುಚ್ಚಿ ಅಂತ ಹೇಳಿದ್ರೆ ಇವನು ಕೇಳೋದೇ ಇಲ್ಲ, ಹಾಗೆ ತೆಗಿ ಅಂತಾನೆ. ನಂತರ ಇವನ ಎರಡು ಕಣ್ಣುಗಳನ್ನ ತೆಗೆದು ಕುರುಡನಾಗೆ ಮಾಡ್ಬಿಡ್ತಾರೆ. ಇದನ್ನ ನೋಡಿದಂತ ಔರಂಗಜೇಬ್ಗೆ ಕೋಪದ ಜೊತೆ ಟೆನ್ಷನ್ ಕೂಡ ಆಗ್ತಾ ಇಷ್ಟೊತ್ತಿಗೆ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ, ನಾನು ಸಾಂಬಾಜಿ ಮುಂದೆ ಸೋತೋದ್ನ ಅಂತ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಅವನ ಮುಖದಲ್ಲಿ ಸ್ವಲ್ಪನೂ ನೋವೇ ಕಾಣಿಸ್ತಿರೋದಿಲ್ಲ. ಆದ್ರಿಂದ ಬೆಳಗ್ಗೆ ರಾತ್ರಿ ಅನ್ನೋದನ್ನ ನೋಡದೆ ಅವನನ್ನೇ ನೋಡ್ತಾ ಕುಂತ್ಕೋಬಿಡ್ತಾನೆ. ಯಾವ್ದಾದ್ರೂ ಒಂದು ಕ್ಷಣದಲ್ಲಿ ಅವನ ಮುಖದಲ್ಲಿ ನೋವು ಕಾಣಿಸ್ಬೋದು, ಅದನ್ನ ನಾನು ನೋಡ್ಬೇಕು ಅಂತ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದಾದ್ಮೇಲೆ ಮಾರನೇ ದಿನ ಸಾಂಬಾಜಿಯಿಂದ ಏನು ಅಪಾಯ ಇಲ್ಲ ಅಂತ ಗೊತ್ತಾದ್ಮೇಲೆ ಸೈನಿಕರೆಲ್ಲ ಬೇರೆ ಕೆಲಸಕ್ಕೆ ಹೊರಟೋಗ್ತಾರೆ. ಆಗ ಔರಂಗಜೇಬ್ ಇವನ ಹತ್ರ ಬಂದು ಹೇಳ್ತಿರ್ತಾನೆ, ಎಲ್ಲನೂ ಸರಿ ಹೋಗುತ್ತೆ, ನೀನ್ ನಮ್ ಜೊತೆ ಬಂದ್ಬಿಡು, ನಿನ್ನ ಧರ್ಮನ ಚೇಂಜ್ ಮಾಡ್ಕೋಬಿಡು ಅಂತ. ಅದೇ ಪ್ರಶ್ನೆನ ಸಾಂಬಾಜಿ ಕೂಡ ಇವನಿಗೆ ಕೇಳ್ತಾನೆ, ನೀನೇ ನಮ್ಮ ಹತ್ರ ಬಂದ್ಬಿಡು, ಎಲ್ಲ ಸರಿ ಹೋಗುತ್ತೆ, ನಿನ್ನ ಧರ್ಮನು ಕೂಡ ಚೇಂಜ್ ಮಾಡ್ಕೋಬೇಕಾಗಿಲ್ಲ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಔರಂಗಜೇಬ್ನ ರಕ್ತ ಕುದ್ದೋಗುತ್ತೆ. ಇದೇ ಕೋಪದಲ್ಲಿ ಅವನ ನಾಲ್ಗೆನ ತೆಗ್ದಾಕಿ ಅಂತ ಆರ್ಡರ್ ಮಾಡ್ಬಿಡ್ತಾನೆ. ಇವನು ಕೂಡ ರೆಡಿ ಆಗಿ ನಾಲ್ಗೆನ ತೋರಿಸ್ತಿದ್ದಂಗೆನೆ ಅವರು ನಾಲ್ಗೆನ ತೆಗೆದು ಬಿಡ್ತಾರೆ. ಇದರಿಂದ ಸ್ವಲ್ಪ ಹೊತ್ತಿನ ನಂತರ ಇವನ ಪ್ರಾಣ ಕೂಡ ಹೊಟ್ಟೋಗುತ್ತೆ. ಈ ಕಡೆ ಮರಾಠ ಸಾಮ್ರಾಜ್ಯದಲ್ಲಿ ಸಾಂಬಾಜಿಯ ತಮ್ಮನಾಗಿರುವಂತ ರಾಮರಾಜುನ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಇಲ್ಲಿ ಔರಂಗಜೇಬ್ನ ಕಡೆಯ ಜನರಿಗೆ ತುಂಬಾ ದುಃಖ ಆಗ್ತಿರುತ್ತೆ. ಸಾಂಬಾಜಿ ಎಂತ ಧೈರ್ಯ ಇದ್ದಂತ ಮನುಷ್ಯ ಸತ್ತೋದ ಅಂತ. ಅದೇ ಸಮಯಕ್ಕೆ ಔರಂಗಜೇಬ್ಗೆ ಒಂದು ಲೆಟರ್ ಬರುತ್ತೆ, ಮರಾಠ ಸಾಮ್ರಾಜ್ಯದ ರಾಜ ಇನ್ನೂ ಕೂಡ ಬದುಕಿದಾನೆ ಅಂತ. ಇದರಿಂದ ಇವನಿಗೆ ಕೋಪ ಬಂದು ಲೆಟರ್ ಅನ್ನ ಓದಂತ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಯಾಕೆಂತಂದ್ರೆ ರಾಮರಾಜು ಮರಾಠ ಸಾಮ್ರಾಜ್ಯದ ರಾಜನಾಗಿ ಇನ್ನೂ ಕೂಡ ಬದುಕಿರೋದ್ರಿಂದ ಇವನು ಮರಾಠ ಸಾಮ್ರಾಜ್ಯನ ಇವನ ವಶಕ್ಕೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಗ ನಮ್ಗೆ ಕೊನೆಯದಾಗಿ ಸಾಂಬಾಜಿಯ ಶರೀರನ ತೋರಿಸ್ತಾರೆ. ಇಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಅದ್ಭುತವಾಗಿರುವಂತ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಂಬಾಜಿ ತಂದೆಯ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಮಿಸ್ಟರಿ ಮೈನ್ಸ್.